ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಆತ್ಮೀಯವಾದ ಸ್ವಾಗತ. ಇದು ಕಲ್ಪತರು ನ್ಯೂಸ್ನ ಫಲಶ್ರುತಿ. ಭಾರತೀಯ ಪರಿವರ್ತನಾ ಸಂಘದ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ಮಣಿದ ಅಧಿಕಾರಿಗಳು ದಳವಾಯಿಹಳ್ಳಿಯಲ್ಲಿ ಕಳೆದ 6 ತಿಂಗಳಿನಿಂದ ಉಲ್ಬಣಗೊಂಡಿದ್ದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಂಡು ಸಮಸ್ಯೆಯನ್ನು ಬಗೆಹರಿಸಿದ ಘಟನೆ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಪೋತಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಗ್ರಾಮದಲ್ಲಿ ಕಳೆದ ಅರ್ಧ ವರ್ಷದಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಜನರು, ಮಹಿಳೆಯರು ಹಾಗೂ ಜಾನುವಾರುಗಳು ಸಂಕಷ್ಟ ಅನುಭವಿಸುತ್ತಿದ್ದವು. ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಹರಿಕುಮಾರ್ ರವರು ತಮ್ಮ ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಸಿ ತಾತ್ಕಾಲಿಕ ಪರಿಹಾರ ಒದಗಿಸಿದರು. ಇದಾದ ಬಳಿಕ ತಾಲೂಕು ಆಡಳಿತದ ನಿರ್ಲಕ್ಷ್ಯವನ್ನು ಖಂಡಿಸಿ ಬಿಪಿಎಸ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚನ್ನಕೇಶವ, ಮುಖಂಡ ಅಂಜಿ ಹಾಗೂ ಪೋತಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಪವನ್ ನೇತೃತ್ವದಲ್ಲಿ ನೂರಾರು ಗ್ರಾಮಸ್ಥರು ಪಂಚಾಯಿತಿ ಕಚೇರಿ ಎದುರು ಭಾರೀ ಪ್ರತಿಭಟನೆ ನಡೆಸಿದರು. ಜನರ ಮೂಲಭೂತ ಹಕ್ಕಾದ ಕುಡಿಯುವ ನೀರು ಒದಗಿಸಲು ವಿಫಲವಾದ ಆಡಳಿತ ನಮಗೆ ಬೇಡ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆ ತಾಲೂಕು ಪಂಚಾಯಿತಿ ಎಡಿ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಸ್ಥಳಕ್ಕೆ ಧಾವಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಕೆಟ್ಟು ನಿಂತಿದ್ದ ಹಳೆಯ ಬೋರ್ವೆಲ್ ಅನ್ನು ತುರ್ತಾಗಿ ದುರಸ್ತಿ ಮಾಡಿದರು. ಇದರಿಂದ ಸದ್ಯಕ್ಕೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಪರಿಹಾರವಾಗಿದೆ. ಮುಂದಿನ ದಿನಗಳಲ್ಲಿ ದಳವಾಯಿಹಳ್ಳಿಯಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆ ರೂಪಿಸಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ ಬಳಿಕ ಗ್ರಾಮಸ್ಥರು ಹಾಗೂ ಬಿಪಿಎಸ್ ಮುಖಂಡರು ಪ್ರತಿಭಟನೆಯನ್ನು ಹಿಂಪಡೆದರು. ವರದಿ ರಾಮಪ್ಪ ಸಿಕ್ಕಿಪುರ, ಕಲ್ಪತರು ನ್ಯೂಸ್, ಪಾವಗಡ. ಸರ್ ದಯವಿಟ್ಟು ಅವ್ರು ಚೇಂಜ್ ಮಾಡಿಬಿಡಿ ಸರ್. ಇವರು ಪಿಡಿಒನ ಸರಿ ಇಲ್ಲ ಸರ್. ಇವರು ಚಿಕ್ಕಪ್ಪ ಎಷ್ಟೊತ್ತು ಹೇಳಿದೆ ಅವ್ರಿಗೆ ಏನು ಸರ್ ಚೊಪ್ಪ ಚೊಪ್ಪ ಶೋಲೆ ಕೇಸ್ ನೋಡಿ ಪೇಡಣ್ಣ ಕಾಯ್ದ ಪೇಡ ಶೋಲೆ ಕೇಸ್ ನೋಡಿ ಚೊಪ್ನಾಗಿನ ఇంత కేర్లెస్ పీడిఓ అసలుకే నా జీవితంలో చూసింది నేను తెలిసి ఊరుకుండా ఆయన మనం అడిగేది అడుగుతామంత ఆ పేమెంట్ నుండి ఏం తెచ్చిచ్చారు మనకేమే. ಬನ್ನಿ ಸರ್, ಈ ಕಡೆ ನೋಡಿ ಸರ್, ಈ ಕಡೆ ಬನ್ನಿ. ఎంత ఎత్తే నాకు 5-6 గంపలు అయింది. బెరే ఇదంతా వేస్ట్ అంతా ఆటో ఇదంతా ఎత్తేసేది. ಸರ್ ಆ ನೆಂಬರ್ಸ್ ಕಿಲೋ ಹಾಕೊಂಡು ಸರ್ ಅದು ನೋಡೋದು ಹೋಗೋದಷ್ಟೇ ಅವರು. ಸರ್ 2.5 ಗಾತ ಇರೋದು ನೋಡಿ ಎಷ್ಟೈತೆ ಇಲ್ಲ ಫುಲ್ ಲೆವೆಲ್ ಆಗ್ಬಿಟ್ಟಿದೆ ನೋಡಿ ಸರ್. ಮನೆ ಬಂದಿದ್ದೆಲ್ಲ ಕ್ಲೀನ್ ಮಾಡೋದೇ ಇಲ್ಲ ಸರ್. 5 ವರ್ಷ ಆಯ್ತು 10 ವರ್ಷ ಆಯ್ತು ಸರ್. ಅದೆಲ್ಲ ಹಂಗೆ ಇರುತ್ತೆ. ಮೇಲ್ಗಡೆ ಮಾತ್ರ ಪೇಪರ್ ಒಂದೇ ತೆಗೆದಿರ್ತಾರೆ ಅಷ್ಟೇ ಸರ್. ತುಂಬಾ ನೆಗ್ಲೆಕ್ಟ್ ఫోనప్ప స్విచ్ ఆఫ్ అయింది. ఫోన్ అట్లా పెట్టనోడా వస్తుంది. ఇది 6 నెలలు అయింది. 6 నెలలు నీకు గుర్తుకు రాలేదు. ಯಾರು ಬೇಕೋ ಇಟ್ಕೋಬೇಕಂತ ಸ್ವಿಚ್ ಆನ್ ಮಾಡಬೇಕು. ವಾರಾనికి ಸರಿపోతుంది. ಪಕ್ಕದೇನ ಜರ್ಗ ಜನ ನೀಲತ್ತು ಪಕ್ಕದ ಯಾವತ್ತಂದವ ನಾವೆಲ್ಲರೂ ಅಲ್ಲಿ ಬರ್ತೀವಿ ಅಂತ ಹೇಳಿದಕ್ಕೆ 5 ನಿಮಿಷದಲ್ಲಿ ರೆಡಿ ಮಾಡಿಕೊಟ್ಟಿದ್ದೀವಿ. ಅದೇ 6 ತಿಂಗಳ ಹಿಂದೆ ಮಾಡ್ಕೊಟ್ಟಿದ್ದೀವಿ. ಈ ಸಮಸ್ಯೆ ಮನೆಗೆ వద్దు పక్కదే పేర్ల అవకాశం ఆల్రెడీ నెల్లి లేపిస్తే ఎత్తేపిస్తాం సార్. ಇವಾಗ ಆಲ್ರೆಡಿ ನಮ್ಮ ಬೋರ್ಗಳು ನಡೀತಾ ಇದಾವಲ್ಲ, ಅದರಲ್ಲಿ ನೀರು ಕಡಿಮೆ ಆಗಿದೆ. ಸರಿಯಾಗಿ ನೀರು ಬರ್ತಾ ಇಲ್ಲ. ಅದರಿಂದ ನೀರು ಬೋರಲ್ಲಿ ಅಲ್ಲ ನಾನು ಕೇಳೋದು ಕರೆಕ್ಟ್. ನೀರಿಲ್ಲ 2 ವರ್ಷದಿಂದ ನೀರು ಪ್ರಾಬ್ಲಮ್ ಇದೆ. 2 ವರ್ಷದಿಂದ ನಮ್ಮ 3 ಗಂಟೆ ನೀರು ಬರ್ತಾ ಇದಾವೆ. ನಮ್ಮ ಏರಿಯಾ ಬರ್ತಾ ಇಲ್ಲ. 6 ತಿಂಗಳಾಯ್ತು. 6 ತಿಂಗಳು ಊರಿಗೆಲ್ಲ ಬಿಟ್ಬಿಟ್ಟಾರೆ.